ನೀನ್ ಈಗಲೇ ಸ್ಟೇಷನ್ಗೆ ಹೋಗು. ನಾನು ನಮ್ಮ ಲಾಯರ್ಗೆ ಫೋನ್ ಮಾಡ್ಬಿಟ್ಟು ಮುಂದೆ ಏನ್ ಮಾಡ್ಬೋದು ಅಂತ ತಿಳ್ಕೊತೀನಿ. ನೀನ್ ಬೇಗ ಹೊರಡು. ಸರಿಯಪ್ಪ. ಸಿಂಧು, ಹೋಗು, ಹೋಗ್ ಪೊಲೀಸ್ ಸ್ಟೇಷನ್ಗೆ. ನಮ್ಮ ಹತ್ರ ಬುದ್ಧಿವಂತಿಕೆ ತೋರಿಸ್ದಾಗೆ ಅವ್ರ ಹತ್ರ ಬುದ್ಧಿವಂತಿಕೆ ತೋರಿಸು. ಆಗ ಅವ್ರು ನಿನ್ ಬಾಯಿನ ಹೇಗ್ ಮುಚ್ಚಿಸ್ತಾರೆ ಅನ್ನೋದನ್ನ ನೋಡುವಂತೆ. ಹೋಗಿದ್ ಕೆಲ್ಸ ಆಯ್ತಾ? ಇಷ್ಟೊತ್ಗ ಸಿಂಧು ಸ್ಟೇಷನಲ್ಲಿ 1, 2, 3 ಅಂತ ಕಮ್ಮಿ ಎಣಿಸ್ತಾ ಇರ್ತಾಳೆ. ಹಾಗೆ ಆಗ್ಬೇಕು. ಮಾವ ಏನ್ ಮಾಡುದ್ರಿ? ಏನ್ ಮಾಡ್ಬೇಕೋ ಅದನ್ನೇ ಮಾಡಿದೀನಿ ವಿರಾಟ್. ವಿಷಯ ಗೊತ್ತಿದ್ದು ಹೀಗೆ ಕೇಳ್ತಾ ಇದೆಯಲ್ಲ. ಅಲ್ಲ ಮಾವ, ಇಶಾ ನಿನ್ನೆ ಮೇಲ್ಗಡೆಯಿಂದ ಬಿದ್ರೆ ಸಿಂಧು ಅವ್ರು ಹೇಗ್ ಕಾರಣ ಆಗ್ತಾರೆ? ನನ್ನ ಮಗಳು ಟೆರೆಸ್ ಮೇಲಿಂದ ಬೀಳೋ ಹಾಗೆ ಪ್ರವೋಕ್ ಮಾಡಿದ್ದು ಸಿಂಧು ತಾನೇ. ಅತ್ತೆ, ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಇಶಾನಿ ಯಾರ ಮಾತು ಕೇಳ್ದೆ ಅವಳಾಗೆ ಬಿದ್ದಿದ್ದಕ್ಕೆ ಸಿಂಧು ಅವ್ರು ಏನ್ ಮಾಡಕ್ ಸಾಧ್ಯ? ಅವ್ರ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಇಷ್ಟೆಲ್ಲ ಆದ್ಮೇಲೂ ನೀನ್ ಸಿಂಧು ಪರ ವಹಿಸ್ಕೊಂಡ್ ಮಾತಾಡೋಕ್ ಬಂದಿದ್ಯಾ? ಯಾಕೆ ನಿನಗ್ ನಿನ್ನ ಹೆಂಡತಿ ಕಣ್ಣೀರ್ ಮಾತ್ರ ಕಾಣ್ಸತ್ತಾ? ನನ್ ಮಗಳು ವಿರಾಟ್ ವಿರಾಟ್ ಅಂತ ಹಗಲು ರಾತ್ರಿ 3 ಹೊತ್ತು ಜಪ ಮಾಡ್ತಾ ಇದ್ದವಳು ಈಗ ಸಾವು ಬದುಕಿನ ಮಧ್ಯೆ ಹೋರಾಡೋ ಸ್ಥಿತಿಗೆ ಬಂದ್ರು ನಿನಗೇನು ಅನ್ನಿಸ್ತಾ ಇಲ್ವಾ? ಹೋಗ್ಲಿ, ನಿನ್ನ ಅತ್ತೆ ಮಾವ ಸಂಕಟ ಪಡ್ತಾ ಇರೋದು ನಿನಗ್ ಕಾಣಿಸ್ತಾನೆ ಇಲ್ವಾ? ಅತ್ತೆ, ವಿರಾಟ್, ನೀನ್ ಏನೇ ಹೇಳಿದ್ರು ನಾವು ಮಾತ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ. ಮಾವ ನೀವಾದ್ರೂ. ತ್ರಿಲೋಚನ ಹೇಳಿದ್ಲಲ್ಲ, ಅದೇ ಮಾತೆ ನಂದು. ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ನೀನು ಅಷ್ಟೇ ಕಣಪ್ಪ, ನಿನ್ ಹೆಂಡತಿ ಪರ ವಾದ ಮಾಡೋದಕ್ಕೆ ಬರಬೇಡ. ಸಿಂಧು ಅಷ್ಟೆಲ್ಲ ಕಾಟ ಕೊಟ್ರು ನನ್ನ ಮಗಳು ಅಲ್ಪ ಸ್ವಲ್ಪ ಉಸಿರಾಡ್ತಾ ಇದ್ದಾಳೆ. ನೀನ್ ಹೇಳ್ದೇನೋ ಒಂದೇ ಕಾರಣಕ್ಕೆ ಸಿಂಧುನೇನಾದ್ರೂ ನಾನು ಜೈಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ರೆ ಅವಳು ನನ್ನ ಮಗಳನ್ನ ಕೊಂದೇ ಬಿಡ್ತಾಳೆ ಅನ್ಸುತ್ತೆ. ಮಾವ, ಮಾಮ್, ನೀವೇ ಏನಾದ್ರೂ ಮಾಡ್ಬೇಕು. ನಿಜವಾಗ್ಲೂ ಸಿಂಧು ಅವ್ರು ಹೀಗೆ ಮಾಡಕ್ ಸಾಧ್ಯನೇ ಇಲ್ಲ. ನಂಗೆ ಸಿಂಧು ಏನು ಅಂತ ತುಂಬಾ ಚೆನ್ನಾಗಿ ಗೊತ್ತು ಮಾಮ್. ಪೊಲೀಸ್ ಸ್ಟೇಷನ್ಗೆ ಯಾರೇ ಹೋದ್ರು ನಮ್ಮನೆಗೆ ತಾನೇ ಕೆಟ್ಟ ಹೆಸರು ಮಾಮ್. ಮಾಮ್, ಮಾತಾಡು ಪ್ಲೀಸ್, ಏನಾದ್ರೂ ಮಾತಾಡು. ನನ್ನ ಹೆಂಡತಿ ಮಾಡದೇ ಇರೋ ತಪ್ಪನ ಅವಳ ಮೇಲೆ ಹೊರಿಸಿ ಜೈಲಿಗೆ ಕಳಿಸಿರೋ ನೀವು, ಇದೇ ಓಂಕಾರ್ ಮಾವ ಧರ್ಮೇಂದ್ರ ಅಂಕಲ್ ಹೆಂಡತಿನ ಕೊಲೆ ಮಾಡಿದ್ರು. ಹಾಗಿದ್ರು ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ? ಇವ್ರನ್ನು ಜೈಲಿಗೆ ಕಳಿಸ್ಬೇಕು ತಾನೆ? ಯಾಕೆ ಮಾಮ್ ನನ್ನ ಹೆಂಡತಿಗೆ ಮಾತ್ರ ಈ ಶಿಕ್ಷೆ? ವಿರಾಟ್, ಸಂಬಂಧ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದೀಯಾ? ಅಲ್ಲ ಅಜ್ಜಿ, ಅದು ವಿರಾಟ್, ಸಾಕು. ತಪ್ಪು ನನ್ನಿಂದನೇ ಆಗಿರೋದು. ಇಶಾನಿನ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಅಮೆರಿಕದಿಂದ ಇವನ ಇಲ್ಲಿ ಕರೆಸ್ಕೊಂಡೆ. ಆದ್ರೆ ನೀನು ನನ್ನ ಮಾತನ್ನ ಮೀರಿ ಸಿಂಧುನ ಮದ್ವೆ ಆದೆ. ಇಶಾನಿ ವಿಷಯದಲ್ಲಿ ನಾನು ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗ್ದೆ ಪಾಪ ಪ್ರಜ್ಞೆಯಲ್ಲಿ ಇನ್ನೂ ಒದ್ದಾಡ್ತಾ ಇದ್ದೀನಿ. ಈಗ ಇದ್ರ ಬಗ್ಗೆ ಮಾತಾಡಿ ನನ್ನ ಸೊಸೆನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅಂದ್ರೆ ಮಾಮ್, ನೀವ್ ಏನ್ ಹೇಳ್ತಾ ಇದ್ದೀರಾ? ತ್ರಿಲೋಚನ ಈ ವಿಷಯದಲ್ಲಿ ಯಾರೂ ಮಾತಾಡೋದು ಬೇಡ ಅಂತ ಹೇಳಿದಾಳೆ. ಮತ್ತೆ ಅಮ್ಮನಾಗಿ ಅವಳು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅಂದ್ರೆ ಈ ವಿಷಯದಲ್ಲಿ ನಾನ್ ನಿನ್ಗೆ ಯಾವ ಹೆಲ್ಪ್ ಮಾಡಕ್ ಆಗಲ್ಲ. ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡ.